ಸಂಪುಟ ಸಭೆಯ ಮುಂದೆ ನಾವು ಅನುಮೋದನೆಗೆ ಇಟ್ಟಿದ್ದೀವಿ, ಅನುಮೋದನೆಗೆ ಮಂಡಿಸಿದ್ದೀವಿ. ಮುಂದಿನ ಗುರುವಾರ 17ನೇ ತಾರೀಕು ವಿಶೇಷವಾಗಿ ಸಂಪುಟ ಸಭೆಯನ್ನ ಇದರ ಚರ್ಚೆ ಮಾಡಲಿಕ್ಕೆ ಇಟ್ಟಿದ್ದೀವಿ. ಬೇರೆ ಯಾವುದೇ ಸಬ್ಜೆಕ್ಟ್ಸ್ ಅಲ್ಲಿ ಇಟ್ಟಿಲ್ಲ. ಜಾತಿ ಗಣತಿಯನ್ನ ಈಗ ಸಂಪುಟದ ಮೇಲೆ ಇಟ್ಟಿರುವಂಥ ವಿಚಾರವನ್ನ ಈಗಾಗಲೇ ಮಂತ್ರಿಗಳ ಕೈಯಲ್ಲಿ ನನ್ನ ಒಳಗೊಂಡಂತೆ ಕೊಟ್ಟು ಅದನ್ನು ಪರಾಮರ್ಶೆ ಮಾಡಲಿಕ್ಕೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ನಾವೆಲ್ಲ ಓದಿ ನೋಡ್ತಾ ಇದ್ದೀವಿ. ಇನ್ನೂ ಟೈಮ್ ಸಿಗಲಿಲ್ಲ, ಭಾಳಷ್ಟು ಇದೆ, ಸುಮಾರು 106 ಪೇಜ್ ಇದೆ. ಅದನ್ನೆಲ್ಲ ಓದಿ ಅದಾದಮೇಲೆ 17ನೇ ತಾರೀಕು ಅವರವರ ನಿಲುವು ಏನಿದೆ, ಅವರವರ ಅಭಿಪ್ರಾಯ ಏನಿದೆ ಅದನ್ನು ಸಂಪುಟದ ಮೇಲೆ ಮಂಡಿಸ್ತೀವಿ. ಅದಾದಮೇಲೆ ಅದು ಎಲ್ಲರಿಗೂ ಸರಿ ಅನಿಸಿದ್ರೆ ಮುಖ್ಯಮಂತ್ರಿಗಳು ಅದನ್ನು ನಮ್ಮ ಹೌಸಲ್ಲಿ ಲೇ ಮಾಡ್ತಾರೆ ಅಷ್ಟೇ. ಎಲ್ಲರಿಗೂ ಸಿಕ್ಕೈತೆ. ನಾನು ಇನ್ನೂ ನೋಡಲಿಲ್ಲ, ಇನ್ನೂ ಅದು ಭಾಳಷ್ಟು ಪೇಜಸ್ ಇದ್ದಾವೆ. ಆದರೆ ಇನ್ನು ಅದನ್ನೆಲ್ಲ ಕೂಲಂಕುಷವಾಗಿ ಓದಿ ಅದನ್ನು ಸಂಪುಟದಲ್ಲಿ ನಾವು ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಅದನ್ನು ಆಮೇಲೆ ನಮ್ಮ ಸೆಷನ್ನಲ್ಲಿ ಅದನ್ನು ಮಂಡನೆ ಮಾಡಿ ಅದನ್ನು ಕಾರ್ಯಗತ ಮಾಡುವಂಥದ್ದು ಮಾಡ್ತೀವಿ. ಯಾಕೆ ಇದರಲ್ಲಿ ಏನು ಇದರಲ್ಲಿ ಜಾತಿ ಗಣತಿ ಮಾಡಿದ್ರೆ ತೊಂದರೆ ಏನಿದೆ? ವಾಟ್ ಇಸ್ ದ ಪ್ರಾಬ್ಲಮ್? ಏನು ಸಮಸ್ಯೆ ಯಾರಿಗಿದೆ? ಯಾವ ಸಮಾಜ ಈ ಸಮಾಜದಲ್ಲಿ ಹಿಂದುಳಿದಿದೆ, ಮುಂದುವರೆದಿದೆ, ಅವ್ನು ಏನು ಕೆಲಸ ಮಾಡ್ತಿದ್ದಾನೆ, ಅವನಿಗೆ ಆದಾಯ ಏನಿದೆ, ಅವ್ನು ಕೂಲಿ ಮಾಡ್ತಾವನ, ಆಫೀಸರ್ ಆಗವನ, ಜಮೀನ್ದಾರ ಆಗವನ ಅಂತ ಸಮಸ್ಯೆ ಏನಿದೆ? ಇದರಲ್ಲಿ ರಾಜಕೀಯ ಏನು ಬಂತು? ರಾಜಕೀಯ ಮಾಡ್ತಾ ಇರೋರು ರಾಜಕೀಯ ವಿರೋಧಿಗಳು. ಅವ್ರಿಗೆ ಮಾಡಲಿಕ್ಕೆ ಯೋಗ್ಯತೆ ಇರಲಿಲ್ಲ BJP ಅವರಿಗೆ, ಬೇರೆ ಇನ್ನೊಬ್ಬ JDS ಪಕ್ಷಕ್ಕೆ. ಈಗ ಮಾಡಿದ್ದಾರೆ. ಅದನ್ನು ಒಪ್ಕೊಳಕ್ಕೇನು? ಸಮಾಜದಲ್ಲಿ ಯಾರು, ಯಾವ ವ್ಯಕ್ತಿತ್ವ, ಯಾವ ವ್ಯಕ್ತಿ ಯಾರು, ಯಾವ ಜನಾಂಗಕ್ಕೆ ಸೇರಿದವನು, ಅವನ ಆರ್ಥಿಕ ಪರಿಸ್ಥಿತಿ, ಅವನ ಶೈಕ್ಷಣಿಕ ಪ್ರಗತಿ ಯಾವ ಥರ ಇದೆ ಅಂತ ಹೇಳೋದು ತಪ್ಪು ಅನ್ನಿಸ್ತದ? ಹೆಂಗೆ? ಯಾರು ನಮ್ಮದೇ ಪಕ್ಷ? ಯಾವುದು? ಶಾಮನೂರು ಶಿವಶಂಕರಪ್ಪನವ್ರದ್ದು ಏನಾದರೂ ಅವರು ವೈಯಕ್ತಿಕ ಅಭಿಪ್ರಾಯ ಇದ್ದರೆ ಅವ್ರದ್ದು ಹೇಳ್ಕೊಳ್ಳಿ. ಶಾಮನೂರು ಶಿವಶಂಕರಪ್ಪನವರು ಹಿರಿಯರಿದ್ದಾರೆ ನಮ್ಮ ಪಕ್ಷದಲ್ಲಿ. ಅವ್ರದ್ದು ಏನು ಇದೆ ಅದು ಸಲಹೆಗಳನ್ನ ಸಿದ್ದರಾಮಯ್ಯ ಸಾಹೇಬರು ಕೊಡಲಿ. ಇದು ಎಲ್ಲ ಸಾಮೂಹಿಕವಾಗಿ ಎಲ್ಲ ಮಂತ್ರಿಗಳು ಒಪ್ಕೊಂಡಿರುವಂಥದ್ದು, ಶಾಸಕರುಗಳು ಒಪ್ಕೊಂಡು ಮಾಡಬೇಕಾಗಿರೋದು. ಸೆಷನಲ್ಲಿ ಇಡ್ತೀವಲ್ಲ, ಪಾಸು ಫೈಲ್ ಮಾಡೋದು ಸೆಷನಲ್ಲಿ ಇರ್ತದೆ. ಇದು ಜನಗಳ ಅಭಿಪ್ರಾಯ ತಗೊಂಡು ಮಾಡಿರೋದು. ಹಂಗಾದ್ರೆ ನಾವು ಜಾತಿ ಗಣತಿ ಮಾಡಲೇಬಾರ್ದಾ? ಜಾತಿ ಗಣತಿ ಮಾಡಲೇಬಾರ್ದು? ಹಂಗಾದ್ರೆ ಯಾರು ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೋ ಅದೇ ಪರಿಸ್ಥಿತಿಯಲ್ಲಿ ಇರ್ತಾರ? ಬಿಜೆಪಿಯವರ ಕ್ಷುಲ್ಲಕ ಮಾತುಗಳಿಗೆ ನಾನು ಉತ್ತರ ಹೇಳಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಈಗಾಗಲೇ ನಾವು ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ವಿ. ಮೊದಲಾಗಿ ಮುಖ್ಯಮಂತ್ರಿಗಳ ಚೇರಿಗೆ ಯಾವುದೇ ಕುತ್ತು ಬಂದಿಲ್ಲ, ಯಾವುದೇ ಅಪಾಯ ಕೂಡ ಬಂದಿಲ್ಲ. ಸುಮ್ಮನೆ ಜಾತಿ ಗಣತಿಯನ್ನು ವಿರೋಧ ಮಾಡಬೇಕು ಅಂತ ಹೇಳಿ ಅವ್ರು ಈ ರೀತಿ ಆರೋಪ ಮಾಡಿದ್ದಾರೆ ಅಷ್ಟೇ. ಕುರ್ಚಿನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಇದ್ದಿದ್ರೆ ಯಾವಾಗ ಆರೋಪ ಬಂದಿತ್ತು, ಮೂಡಾ ಕೇಸ್ ಬಗ್ಗೆ ಇವರೆಲ್ಲ ಏನು ಅಪಪ್ರಚಾರ ಮಾಡ್ತಿದ್ರು, ದೊಡ್ಡದಾಗಿ ವಿವಾದ ಎಬ್ಸಿದ್ರು, ಆ ಸಮಯದಲ್ಲೇ ತರಬಹುದಾಗಿತ್ತು. ಹಾಗೆಲ್ಲ ಇಲ್ಲ. ಬಜೆಟ್ ಆಗ್ಬೇಕಿತ್ತು. ಬಜೆಟ್ ಆದ್ಮೇಲೆ ಹೈಕಮಾಂಡ್ ಅವ್ರ ಜೊತೆ ಈ ಜಾತಿ ಗಣತಿಯ ರಾಜಕೀಯ ಇಂಪ್ಲಿಕೇಶನ್ಸ್ ಏನಿರುತ್ತೆ ಅದನ್ನ ಚರ್ಚೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಬಜೆಟ್ ಆದ್ಮೇಲೆ ಅದನ್ನ ಸಚಿವ ಸಂಪುಟಕ್ಕೆ ತರಬೇಕು ಅಂತೇಳಿ ಮೊದಲೇ ತೀರ್ಮಾನ ಆಗಿತ್ತು. ಅದರಂತೆ ಅವ್ರು ಇವತ್ತು ಜಾತಿ ಗಣತಿನ ಸಚಿವ ಸಂಪುಟಕ್ಕೆ ಮಂಡಿಸಿದ್ದಾರೆ. ಈಗ ನಾವು ಜಾತಿ ಗಣತಿಯನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ. ಜನದ ಮುಂದೆ ಜಾತಿ ಗಣತಿಯನ್ನ ತರ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದೀವಿ. ಸೊ ಜನ ಕೂಡ ನಾವು ಜಾತಿ ಗಣತಿಯನ್ನ ತರೋದನ್ನ ಒಪ್ಪಿನೇ ನಮಗೆ ಅಧಿಕಾರಕ್ಕೆ ತಂದಿದ್ದಾರೆ. ಸೊ ಹಾಗಾಗಿ ನಮ್ಗೆ ಏನ್ ಜನಾದೇಶ ಸಿಕ್ಕಿದೆ ಅದ್ರ ಪ್ರಕಾರ ನಾವು ಜಾತಿ ಗಣತಿಯನ್ನ ಮಂಡಿಸ್ತಾ ಇದ್ದೀವಿ. ಮತ್ತೆ ಜಾತಿ ಗಣತಿಯ ಅಗತ್ಯ ಕೂಡ ಬಹಳಷ್ಟಿದೆ. ಇವತ್ತು ನಮ್ಮ ಸಮಾಜದಲ್ಲಿ ಎಷ್ಟು ಜಾತಿಗಳು ಇಷ್ಟು ವರ್ಷಗಳು ಸ್ವಾತಂತ್ರ್ಯ ಬಂದ ಮೇಲೆ ಯಾರು ಯಾವ್ಯಾವ ಸ್ಥಿತಿದಲ್ಲಿದ್ದಾರೆ, ಯಾರು ಮುಂದುವರೆದಿದ್ದಾರೆ, ಯಾರು ಹಿಂದೂ ಉಳಿದಿದ್ದಾರೆ, ಯಾರ ಜನಸಂಖ್ಯೆ ಎಷ್ಟಿದೆ, ಇದನ್ನೆಲ್ಲ ತಿಳ್ಕೊಂಡ್ರೆ ಎಲ್ಲರಿಗೂ ಕೂಡ ಅನುಕೂಲ ಮಾಡುವಂತ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಜಾತಿ ಗಣತಿ ಇನ್ನೂ ಮಂಡಿಸೇ ಇಲ್ಲ. ಅದ್ರೊಳಗೆ ಏನ್ ವಿಷಯಗಳಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಅದು ಗೊತ್ತಿಲ್ಲದೇನೆ ಅವೈಜ್ಞಾನಿಕವಾಗಿದೆ ಹೇಗೆ ಹೇಳ್ತಾರೆ? ಮೊದಲು ಜಾತಿ ಗಣತಿಯನ್ನ ಮಂಡಿಸ್ಲಿ, ಅದ್ರೊಳಗಿರೋ ಅಂಶಗಳನ್ನ ಬಹಿರಂಗ, ಸಾರ್ವಜನಿಕವಾಗಿ ಬಹಿರಂಗ ಆಗ್ಲಿ, ನಂತರ ಅದ್ರೊಳಗೆ ಚರ್ಚೆ ಮಾಡ್ಲಿ, ಅದ್ರೊಳಗೆ ಏನ್ ಅವ್ರಿಗೆ ಸರಿ ಬಂದಿಲ್ಲ ಅನ್ನೋದನ್ನ ತಿಳಿಸ್ಲಿ.
ಅದನ್ನ ನೋಡಿ ಅವರು ತೀರ್ಮಾನ ಮಾಡಬೇಕು ಹೊರತು ಮನ್ಸೋದಕ್ಕಿಂತ ಮುಂಚೆ ಅವೈಜ್ಞಾನಿಕ ಏನಂತ ಹೇಳಕ್ಕಾಗಲ್ಲ. ಈ ಜಾತಿ ಗಣತಿ ವರದಿಂದ್ರೆ ಸಿಎಂ ಅವರು 5 ವರ್ಷ ಪೂರ್ಣಗೊಳಿಸೋದು ಕಷ್ಟ ಅಂತ ಹೇಳ್ತಾರೆ. ಸಿಎಂ ಹತ್ರ ಮಾತಾಡ್ರಿ. ಈಗ ನಾನು ಮೊದಲೇ ಹೇಳಿದಾಗೆ ಪ್ರಣಾಳಿಕೆಯಲ್ಲಿ ಕೂಡ ಕೊಟ್ಟಿರುವಂತ ಭರವಸೆ ರಾಹುಲ್ ಗಾಂಧಿ ಅವರು ಕೂಡ ಅದನ್ನ ಪ್ರಾಮಿಸ್ ಮಾಡಿರೋದು. ಸೊ ಹಾಗಾಗಿ ನಾವು ಜನಕ್ಕೆ ಏನು ಭರವಸೆ ಕೊಟ್ಟಿದೀವಿ ಅದನ್ನ ನಾವು ಈಡೇರಿಸ್ತೀವಿ. ಹಾಕೊಂಡಿದ್ದಾರೆ ಈ ತಿಂಗಳು ಫೈನಲ್ ಆಗಿ ಚರ್ಚೆ ಮಾಡ್ಕೊಂತಾರೆ. ಅದಕ್ಕೆ ಬಂದ್ಮೇಲೆ ಆ ವರದಿ ಬಂದ್ಮೇಲೆ ಅದಕ್ಕೆ ಆಗು ಹೋಗುವ ಬಗ್ಗೆ ಗೊತ್ತಾಗುತ್ತೆ. ಅಂದ್ರೆ ಜಾತಿ ಗಣತಿ ಈಗಾಗಲೇ ಕೂಡ ಕ್ಯಾಬಿನೆಟ್ ಅಲ್ಲಿ ಮುಖ್ಯಮಂತ್ರಿ ಅವರ ಹತ್ರ ಉಪಮುಖ್ಯಮಂತ್ರಿ ಅವರ ಹತ್ರ ಕೆಲವ್ರಿಗೆ ಪರ ವಿರೋಧವಾಗಿ ಚರ್ಚೆ ಮಾಡ್ಕೊಂತ ಇದ್ದಾರೆ. ಆದ್ರೆ ನನಗೆ ಬಹುಶಃ ನನಗೆ ತಿಳಿದಂಗೆ ಕೂಡ ಒಂದು ಒಳ್ಳೆ ಅಭಿಪ್ರಾಯದಿಂದ ಅದು ಕೆಲವರು ಅಪಾರ್ಥ ಇದೆ, ಕೆಲವರೆಲ್ಲ ಆ ರೀತಿ ಮಾಡ್ತಾ ಇದ್ದಾರೆ. ಬಟ್ ಇದು ಸೋರಿಕೆ ಆಗಿರೋದೆಲ್ಲ ಸುಳ್ಳಿನ ಮಾಹಿತಿ. ಇವತ್ತೇನು ಹೊರಗಡೆ ಬಂದಿರೋದೆಲ್ಲ ಸುಳ್ಳೆ. ಅದನ್ನ ಯಾವುದು ಕೂಡ ಇಲ್ಲ ಗ್ಯಾರಂಟಿ ಅಥೆಂಟಿಕೇಟೆಡ್ ಆಗಿ ಯಾವುದಿಲ್ಲ. 17ನೇ ತಾರೀಕು ನಂತರ ಅದ್ರದ್ದು ಏನು ಪ್ರಾಮುಖ್ಯತೆ ಗೊತ್ತಾಗುತ್ತೆ, ಅದ್ರದ್ದು ಏನಾಗಿದೆ ಅಂತ ಹೇಳಿ ಮಾಡಿದ್ರೆ ಒಳ್ಳೇದ. ಈಗಾಗಲೇ ಕೂಡ ರಾಹುಲ್ ಗಾಂಧಿ ಅವರು ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ ಯಾವ ರೀತಿ ಮಾಡ್ಬೇಕಂತ ಹೇಳಿ. ಅದ್ರಲ್ಲಿ ಏನು ತಪ್ಪಿಲ್ಲಲ್ಲ. ಯಾರು ಯಾವ ಜಾತಿ ಎಷ್ಟಿದ್ದಾರೆ ಅಂತ ಹೇಳಿದ್ರೆ ರಾಜಕೀಯ ಪ್ರಾಧಾನ್ಯತೆಗಳನ್ನು ಕೊಡ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಈಗ ಈಗಾಗಲೇ ಕೂಡ ಚರ್ಚೆ ಮಾಡ್ಕೊಂತ ಇದ್ದಾರೆ. ನಮ್ದು ಯಾವತ್ತೂ ಕೂಡ ಕಾಂಗ್ರೆಸ್ ಒಂದು ಕಲ್ಚರ್ ಇರುತ್ತೆ, ಒಂದು ಇತಿಮಿತಿಗಳು ಇರುತ್ತೆ. ಅದಕ್ಕೆ ಯಾವ ರೀತಿಯಾಗಿ ಸುಮ್ಮನೆ ಸಡನ್ ಆಗಿ ಮಾಡೋದಿಲ್ಲ. ಆ ರೀತಿಯಾಗಿ ಇವತ್ತು ನಮ್ಮ ಹೈಕಮಾಂಡ್ ಮೇಲೆ ನಂಬಿಕೆ ಇದೆ. ಮಾನ್ಯ ಮುಖ್ಯಮಂತ್ರಿ ಅವರು ಉಪಮುಖ್ಯಮಂತ್ರಿಗಳ ನಂಬಿಕೆ ಇದೆ. ಖಂಡಿತವಾಗಿ ಕೂಡ ನಾನು ಆಗ್ತೀನಿ ಅಂತ ಹೇಳಿ ಭರವಸೆ ಇದೆ. ಓಪನ್ ಸ್ಟೇಜ್ ನಲ್ಲಿ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿ 1 ವರ್ಷ ಟೈಮ್ ಬಹಳ ಡಿಲೇ ಆಯ್ತು ಅಂತ. ಆ ರೀತಿಯೇನಿಲ್ಲ. ನಮ್ಮ ಆತ್ಮೀಯರವರು ಎಲ್ಲರೂ ಕೂಡ ನಮ್ಮ ಸುರೇಶ್ ಮಾವ ನನಗೆ ಸಿದ್ದರಾಮಯ್ಯ ಅವರ ಅಣ್ಣನ ನಮ್ಮ ಯತೀಂದ್ರ ಅವರ ಅಣ್ಣನ ತರ ಇದ್ದಾರೆ. ನಮ್ಮ ಗಣೇಶ್ ಅವರು, ನಮ್ಮ ಭರತ್ ಅವರು ಎಲ್ಲರೂ ಕೂಡ ಈ ಜಿಲ್ಲೆ ಭಾಗಕ್ಕೆ ಒಂದು ಪ್ರಾತಿನಿಧ್ಯ ಕೊಡಬೇಕಂತೇಳಿ ಅವ್ರ ಆಸೆ ಇದೆ. ಬಹುಶಃ ಖಂಡಿತವಾಗಿ ಅದನ್ನೆಲ್ಲ ಕೂಡ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವರು ಅದನ್ನೆಲ್ಲ ನೋಡ್ಕೊಂತಾರೆ. ಖರ್ಗೆ ಸಾಹೇಬರು ಎಲ್ಲರೂ ಕೂಡ ಅದನ್ನೆಲ್ಲ ನೋಡ್ತಾರೆ.